ಅಮ್ಮಿ ಈ ಸತಿ ಅಪ್ಪಯ್ಯ ಎಲೆಕ್ಷನ್ ಅಲ್ಲಿ ಗೆಲ್ಲೋದಿಕ್ಕೆ ಇದೇ ಮುಖ್ಯವಾದ ಕಾರಣ ಆಗತ್ತೆ, ಬೇಕಾದ್ರೆ ನೋಡ್ತಾ ಇರಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ರು. ಗೌಡ್ರೆ, ಆ ಕೃಷ್ಣ ಪರಮಾತ್ಮ ಹೇಳ್ದಂಗೆ ಯಾವ ಕೆಲ್ಸದಲ್ಲೂ ಫಲನ ಅಪೇಕ್ಷೆ ಮಾಡ್ಬಾರ್ದಂತೆ. ಕೆಲ್ಸ ನಾವ್ ಮಾಡ್ಬೇಕಂತೆ, ಅದ್ಯಾವ್ರು ಫಲ ಕೊಟ್ಟೆ ಕೊಡ್ತಾನಂತೆ. ಅಮ್ಮಿ ನಾವು ತೀರಾ ನಮ್ದವ್ರು, ನಮ್ಗೆ ನಂಬಿಕೆ ದ್ರೋಹ ಮಾಡಿದ್ರೆ ಸ್ಯಾನೆ ನೋವಾಯ್ತದ ಕಣಮೆ. ಇವತ್ತು ನಮ್ ಸುಭಾಸ ತಪ್ಪು ಮಾಡೋನೆ ಅಂತ ಗೊತ್ತಿದ್ರುವೆ ನಮ್ ಚಿಕ್ಕವ್ವ ಚಿತ್ರ ಎಲ್ಲಾ ತೆಪ್ಪನ ಮುಚ್ಚಿಟ್ರು. ನಮ್ಮ ಅಟ್ಟಿ ಅವ್ರಿಗೆಲ್ಲ ದ್ರೋಹ ಮಾಡಿ ಏಟ್ ಚಂದಾಗ ನಾಟಕ ಮಾಡ್ಬಿಟ್ರು ನೋಡು. ಹೋಗ್ಲಿ ಬಿಡಿ ಗೌಡ್ರೆ, ಸಮಯ ಸಂದರ್ಭ ಅನ್ನೋದ್ ಅದೇನಾದ್ರೂ ಆಗಿರ್ಲಿ ಕಣಮ್ಮೆ, ಅದೇಂಗಮ್ಮಿ ನಮ್ದವ್ರಿಗೆ ಹತ್ರದವ್ರಿಗೆ ಮೋಸ ಮಾಡ್ಬಿಡ್ತಾನೆ. ನಾನು ನಮ್ ಸುಭಾಸನ್ನ ಏಟೆಲ್ಲ ನಂಬಿದ್ದೆ, ನಮ್ ಚಿಕ್ಕವನ್ ಮೇಲೆ ಏಟೆಲ್ಲ ಗೌರವ ಇಟ್ಟಿದ್ದೆ, ಅವ್ರಿಗೆ ನಮ್ ತಾಯಿ ಸ್ಥಾನ ಕೊಟ್ಟಿದ್ದೆ. ಆದ್ರೆ ಅವ್ರು ಮಾಡೋ ಕೆಲ್ಸ ನೆನ್ಸ್ಕೊಂಡ್ರೆ ಸ್ಯಾನೆ ಕೋಪ ಬರ್ತದೆ. ಯಾರೋ ದಾರಿಲಿ ಹೋಗೋರು ನಮಗ್ ಮೋಸ ಮಾಡಿದ್ರೆ ಸಹಿಸ್ಕೊಂಡ್ಬಿಡ್ತೀನಿ ಕಣಮ್ಮೆ. ಆದ್ರೆ ನಾವು ನಮ್ದವ್ರು ನಮಗೆ ದ್ರೋಹ ಮಾಡಿದ್ರೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಚಂಪಾ, ಹೇಳಿದ್ದೆಲ್ಲ ಗೆಪ್ತಿ ಅದೇ ತಾನೆ? ನಿನ್ಗೋಸ್ಕರ ಸುಭಾಷ ಕಾಯ್ತಾವನೆ, ಹೋಗು. ಸುಭಾಷ್ ಮಾಮ, ನಿನ್ ಫಸ್ಟ್ ನೈಟು ಅಲ್ಲಲ್ಲ ಸೆಕೆಂಡ್ ನೈಟ್ಗೆ ಆಲ್ ದ ಬೆಸ್ಟ್. ಚಂಪಾ, ಹೆಂಗಿದ್ರು ನಾಚಿಕೆಲ್ಲ ಹೊಂಟೋಗೋದಲ್ವೇ? ಹುಷಾರು. ಯಾಕೋ ಮಾಮ ಶಾನೆ ಪಾಪದಲ್ಲಿದ್ದಂಗೆ ಕಾಣಿಸ್ತಾವನೆ. ನಡಿ. ದೊಡ್ಡ ಶ್ರೀಮಂತ್ರ ಮನೆ ಅಳಿಯ ಆಗ್ತೀನಿ ಅಂತ ಕನ್ಸ್ ಕಟ್ಕೊಂಡ್ ಕೂತವನ್ಗೆ ಇವಳೇ ಗತಿ ಅಂತ ಗೊತ್ತಾದ್ಮ್ಯಾಕೆ ಕೋಪನೂ ಬರ್ತದೆ, ಬಿಪಿನೂ ಏರ್ತದೆ. ಸರಿ ಸರಿ ಬಾ. ಯಾಕ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀರಾ? ಕೋಟ್ಯಾಧೀಶ್ವರನನ್ನು ಬಾಳ್ಬೇಕಾದವನ್ನ ತೀರ್ಪೆ ಎತ್ತನಂಗ್ ಮಾಡ್ಬಿಟ್ಟಲೆ. ಈಗ ಸಮಾಧಾನ ಆಯ್ತೆ ನಿನ್ಗೆ? ನಿನ್ ಜೊತೆ ಮದ್ವೆ ಮುರಿದು ನಿನ್ ಜೀವನ ಹಾಳು ಮಾಡ್ಕೊಳ್ಳೋದದೆ, ನನ್ ಜೀವನನು ಹಾಳು ಮಾಡ್ಬಿಟ್ಟಲೆ. ನಾನು ಹೇಳೋದನ್ನ ಕೇಳಿದಿದ್ರೆ ಕೊನೆ ಗಂಟ ಸುಖವಾಗಿ ಇಟ್ಕತ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಹಂಗಾರೆ ನಾವ್ಕಿಂತ ಹೆಚ್ಚಾಗಿ ವಿರೋಧಿ ಮಾಡಿದ್ದು ಮದ್ವೆ ಆಗ್ಬೇಕು ಅಂತಲ್ವೇ? ಸಾಕಿಲ್ಸೆ. ವಿರೋಧಿ ಅಂತೆ ವಿರೋಧಿ, ಏನೋ ನಿನ್ನ ಅನ್ಭವಿಸ್ಬೇಕು ಅನ್ನಿಸ್ತು, ಅದಕ್ಕೆ ನಾಜೂಕಾಗಿ ಟ್ರೈ ಮಾಡಿದೆ, ನೀನ್ ಬೀಳ್ಲಿಲ್ಲ. ವಿರೋಧಿ ಮಾಡ್ತೀನಿ ಅಂತ ನಾಟಕ ಮಾಡ್ದೆ ಆಟೆಯ. ಅದನ್ ಬಿಟ್ಟು ನಿನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ
ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನಂಗೆ ಗೊತ್ತು ಕಣೆ, ನಾನು ನಮ್ಮವ್ವ ಎಲ್ಲರೂ ಕೇಳ್ಕೊಂಡ್ರುವೆ ನಮ್ಮಟ್ಟಿ ಶ್ರೀಮಂತ್ಗೆ ಒಡವೆ ವಸ್ತ್ರ ಎಲ್ಲ ನಿನ್ ಕಣ್ ಕುಕ್ಬಿಡ್ತು ನೋಡು. ಅದಕ್ಕೆ ಇವ್ ನನ್ ಮದ್ವೆ ಆಗ್ಬಿಟ್ರೆ ನಾನ್ ಕೊನೆ ಗಂಟ ರಾಣಿ ಹಂಗಿರ್ಬೋದು ಅಂತ ಈ ಕೆಲಸ ಮಾಡಿದ್ಯಾ ಅಲ್ವೇ? ಸತ್ಯವಾಗ್ಲೂ ಇಲ್ಲ ರೀ. ನಾನ್ ಯಾವತ್ತೂ ನಿನ್ ಮೊಸಳೆ ಕಣ್ಣೀರ್ ನಿಲ್ಸು. ನಾಟಕಾತಿ ಅಂತ ನಂಗೆ ಸಂದಾಗ ಗೊತ್ತು. ಏನಂತ ಅಂದ್ಕೊಂಡ್ ನನ್ ಮದ್ವೆ ಆಗಿದ್ಯೋ ಯಾವ್ದೇ ಕಾರಣಕ್ಕೂ ನೆರವೇರಕ್ಕಿಲ್ಲ, ಯಾವ ಸಂತೋಷನೂ ಸಿಗಕ್ಕಿಲ್ಲ. ಯಾಕೆ ಹಿಂಗ್ ಒಬ್ಳೆ ಕುಂತ್ಕೊಂಡ್ ನಗ್ತಾ ಇದೀಯಾ? ಯಾಕೆ ಅಂತ ಗೊತ್ತಿಲ್ಲ ಕಣವ, ಇವತ್ ಮನ್ಸಿಗೆ ಶಾನೆ ಸಂತೋಷ ಆಯ್ತಾ ಇದೆ. ಎಲ್ಲ ಇವಳ ಈಗ ಅಂತದೇನಾಯ್ತು ಅಂತ? ಅಲ್ಲ ಕಣವ, ಮಾಡಿದೊಂಡು ಮಾರಾಯ ಅಂದ್ರೆ ಇದೇ ಇರ್ಬೇಕಲ್ವೇ? ಏನ್ ಶ್ರೀಮಂತ್ರ ಮನೆ ಸಂಬಂಧ ಸಿಕ್ಕದೆ ಅಂತವ ಏಟೋನ್ ಮೆರಿತಾ ಇದ್ರು. ಕೊನೆಗೆ ಆ ಚಂಪ ಆದ್ರೂ ಅವ್ವ, ಈ ಮದ್ವೆ ನಡಿಯಕ್ಕಿಲ್ಲ ಅಂತ ನೀನ್ ಅದಂಗೆ ಹೇಳ್ದೆ? ಅದೇನೋ ಗೊತ್ತಿಲ್ಲ ಕಡೆ, ಈ ಮದ್ವೆ ಗೊತ್ತು ಮಾಡ್ದಾಗ್ಲಿಂದನೂ ನನ್ ಒಳ ಮನ್ಸು ಹೇಳ್ತಾನೆ ಇತ್ತು ಈ ಮದ್ವೆ ನಡೆಯಕ್ಕಿಲ್ಲ ಅಂತ. ಹಂಗಾರೆ ನಿನ್ಗೇನೋ ಒಂದ್ ಶಕ್ತಿ ಇರಂಗದೆ ಕಣವ. ಈಗ ಮುಂದಕ್ಕೆ ಏನಾಯ್ತದೆ ಅಂತ ಸರಿಯಾಗಿ ಯೋಚನೆ ಮಾಡಿ ಹೇಳು. ಈಗೆ ನಂಗೆ ಅನ್ನಿಸ್ತಾ ಇಲ್ಲ ಕಣೆ. ಅವ್ವ, ನೀನ್ ಒಳ ಮನಸ್ಸೊಳಗಡೆ ಏನಾರ ಇರ್ತದೆ, ಸರಿಯಾಗಿ ಯೋಚನೆ ಮಾಡಿ ಹೇಳು. ಏನಾದ್ರೂ ಗೊತ್ತೈತೆ? ಗೊತ್ತಾಯ್ತು ಕಣೆ. ಇಡೀ ಅಟ್ಟಿ ಅವರೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾವ್ರಲ್ಲ, ಆ ವಿದ್ಯನ್ಗೆ ಆದಷ್ಟು ಬೇಗ ಒಂದ್ ದೊಡ್ಡ ಆಪತ್ ಬರ್ತದೆ ಅಂತ ನನ್ ಮನ್ಸು ಹೇಳ್ತದೆ ಕಣೆ. ಹೋಗವು, ಏನೋ ನಾನು ಒಬ್ಳು ಬಿಟ್ಟೆ ಅಂತವ ಏನೇನೋ ಹೇಳಕ್ ಬರ್ಬೇಡ. ಇಡೀ ಅಟ್ಟಿಯವ್ರ ದೃಷ್ಟಿಲಿ ಅವಳೊಬ್ಳೇ ಒಳ್ಳೆವಳ ಅನ್ಸ್ಕೊಂಡಿರೋದು. ಅಂತದ್ರಲ್ಲಿ ಅವಳಿಗೆ ಆಪತ್ ಬಂದತೆ, ಎಲ್ಲೋ ನಿನ್ ಭ್ರಾಂತು ಅಟೆಯ. ಇಲ್ಲ ಕಣೆ, ಇವತ್ತು ಅವಳನ್ನ ಹೊತ್ಕೊಂಡ್ ಮೆರೆಸ್ತಾ ಇರೋರೆ ನಾಳೆ ಎತ್ತಿ ಬಿಸಾಕ್ತಾರೆ, ನೋಡ್ತಾ ಇರು. ಅವವ್, ಏನಾದ್ರೂ ನಡಿಯೋಂತದಿದ್ರೆ ಹೇಳು, ಅದ್ ಬಿಟ್ಬಿಟ್ಟು ಸುಮ್ಗೆ ಈ ತರ ಆಸೆ ಹುಡ್ಸ್ಬೇಡ. ಬೇಕಾದ್ರೆ ನೋಡ್ತಾರೆ, ನನ್ನ ಮಾತು ಖಂಡಿತ ದಿಟ ಆಯ್ತದೆ. ಇಲ್ಲಿ ಗಂಟ ನೀನ್ ಹೇಳಿರೋದೆಲ್ಲ ಒಂದ್ ಮಟ್ಟಕ್ ದಿಟ ಆಗದೆ. ಇದು ಒಂದ್ ನೋಡೇ ಬಿಡುವ. ಹಂಗೇನಾರ ಆಗ್ಬಿಟ್ರೆ ಇಬ್ರು ಸೇರಿ ಹೊಟ್ಟೆ ತುಂಬಾ ಹಾಲು ಕೊಟ್ಬಿಡುವ. ಕೋಟ್ಯಾಧೀಶ್ವರನ ಬಾಳ್ಬೇಕಾದವನ್ನ ತೀರ್ಪೆ ಎತ್ತನಂಗ್ ಮಾಡ್ಬಿಟ್ಟಲೆ. ಈಗ ಸಮಾಧಾನ ಆಯ್ತೆ ನಿನ್ಗೆ? ವಿರುದ್ಧಿ ಅಂತೆ ವಿರುದ್ಧಿ, ಏನೋ ನಿನ್ನ ಅನ್ಭವಿಸ್ಬೇಕು ಅನ್ನಿಸ್ತು, ಅದಕ್ಕೆ ನಾಜುಕಾಗಿ ಟ್ರೈ ಮಾಡಿದೆ, ನೀನ್ ಬೀಳ್ಲಿಲ್ಲ. ವಿರುದ್ಧಿ ಮಾಡ್ತೀನಿ ಅಂತ ನಾಟಕ ಮಾಡಿದೆ ಆಟೆಯ.
ಹಿಡ್ಕೋ. ಏನ್ರಿ ಮಾಡ್ತಿದ್ದೀರಾ ಬಿಡ್ರಿ. ಈ 4 ಗೋಡೆ ಮಧ್ಯೆ ನಡೆದಿದ್ದ ವಿಷಯ ಬಾಗ್ಲಿಂದ ಆಚೆಗೆ ಹೋಗ್ಬಾರ್ದು. ಹೊರಗಿನವ್ರಿಗೆ ಮಾತ್ರವೇ ನಾನು ನಿನ್ನ ಗಂಡ ಹೆಂಡ್ರು. ಇಲ್ಲಿಗ್ ಪದ್ಮ್ಯಾಕೆ ನೀನ್ ಯಾರೋ ನಾನ್ ಯಾರೋ? ನನ್ನ ಮಾತು ಮೀರಿ ಇಲ್ಲಿ ನಡೆದಿರೋ ವಿಷಯ ಯಾರ್ಗಾನ ಹೇಳಿದ್ರೆ ನಾನ್ ನಿನ್ನನ್ನು ಮಾಡಕ್ಕಿಲ್ಲ. ನಿಮ್ಮಪ್ಪ ಅವನಲ್ಲ, ಅವನನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ನಾನು ಯಾರಿಗೂ ಹೇಳಕ್ಕಿಲ್ಲ. ಹಾ, ಇದು ಯಾವಾಗ್ಲೂ ನಿನ್ ತಲೆಯಾಗಿರ್ಲಿ. ಸರ್ಕೋ. ಅಧ್ಯಕ್ಷರೇ, ನಾವ್ ಇದನ್ನೆಲ್ಲ ಏನು ಎಲೆಕ್ಷನ್ ಉದ್ದೇಶದಲ್ಲಿ ಇಟ್ಕೊಂಡು ಏನ್ ಮಾಡಿರ್ಲಿಲ್ಲ. ನ್ಯಾಯದ ಪರ ನಿಂತ್ಕೊಂಡು ಆಟೆಯ. ಸರಿ ಬಿಡಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಮೇ ನಮ್ ಪಕ್ಷದ ಅಧ್ಯಕ್ಷರು ಫೋನ್ ಮಾಡಿದ್ರು. ನಮ್ಮ ಅಪ್ಪಯ್ಯ ತಮ್ಮನ್ ಮಗ ಅನ್ನೋದು ನೋಡ್ದಲೆ ನ್ಯಾಯದ ಪರ ನಿಂತ್ಕೊಂಡಿದ್ಕೆ ಎಲ್ಲಾ ಕಡೆನೂ ಸುದ್ದಿ ಆಗದಂತೆ. ಅದನ್ನ ಫೋನಲ್ಲಿ ಹೇಳ್ತಾ ಇದ್ರು. ಪರವಾಗಿಲ್ಲ ಗೌಡ್ರೆ, ಕೆಟ್ಟ ಸುದ್ದಿ ಮಾತ್ರ ಬಿರ್ನೆ ಸುದ್ದಿ ಆಗುತ್ತೆ ಅಂತ ಕೇಳಿದ್ದೆ. ಹೆಂಗೋ ನಮ್ಮ ಮಾವನ ಬಗ್ಗೆ ಒಳ್ಳೆ ಸುದ್ದಿನೂ ಪ್ರಚಾರ ಆಗತ್ತೆ. ಉಕಣಮೇ, ಇದರಿಂದ ಅಪ್ಪಯ್ಯನ ಬಗ್ಗೆ ಜನಗಳಲ್ಲಿ ಸ್ಯಾನೆ ಒಳ್ಳೆ ಅಭಿಪ್ರಾಯ ಮೂಡೋದಂತೆ. ಅಮೇ, ಈ ಸತಿ ಅಪ್ಪಯ್ಯ ಎಲೆಕ್ಷನ್ ಅಲ್ಲಿ ಗೆಲ್ಲೋದಿಕ್ಕೆ ಇದೇ ಮುಖ್ಯವಾದ ಕಾರಣ ಆಗತ್ತೆ, ಬೇಕಾದ್ರೆ ನೋಡ್ತಾ ಇರಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ರು. ಗೌಡ್ರೆ, ಆ ಕೃಷ್ಣ ಪರಮಾತ್ಮ ಹೇಳ್ದಂಗೆ ಯಾವ ಕೆಲ್ಸದಲ್ಲೂ ಫಲನ ಅಪೇಕ್ಷೆ ಮಾಡ್ಬಾರ್ದಂತೆ. ಕೆಲ್ಸ ನಾವ್ ಮಾಡ್ಬೇಕಂತೆ, ಅದ್ಯಾವ್ರು ಫಲ ಕೊಟ್ಟೆ ಕೊಡ್ತಾನಂತೆ. ನಮ್ಮ ಮಾವ ಹಿಂಗಿರೋ ಒಳ್ಳೆತನಕ್ಕೆ ಒಳ್ಳೇದಾಗೆ ಆಯ್ತದೆ. ಇದಕ್ಕೆಲ್ಲ ಕಾರಣ ನೀನೇ ಅಲ್ವೇನಮ್ಮೆ? ಅಮೇ, ನೀನೇನಾದ್ರೂ ಚಂಪಂಗಾಗಿರೋ ಅನ್ಯಾಯನ ನಂಗೆ ಅರ್ಥ ಮಾಡಿಸ್ದಲೆ ಅಪ್ಪಯ್ಯನ ಮುಂದೆ ಕರ್ಕೊಂಡು ಹೋಗಿದಿದ್ರೆ ಎಂತ ದೊಡ್ಡ ಅನಾಹುತ ಆಗಿರೋದು. ಅಪ್ಪಯ್ಯಂಗೆ ಎಂತ ದೊಡ್ಡ ಕಳಂಕ ಬಂದಿರೋದು ಹೇಳು. ಹಂಗೇನು ಇಲ್ಲ ಗೌಡ್ರೆ, ನಮ್ಮ ಮಾವಯ್ಯ ಯಾವತ್ತಿದ್ರು ನ್ಯಾಯದ ಪರವಾಗಿ ನಿಂತ್ಕೋತಾರಲ್ವೇ, ಅದಕ್ಕೆ ಹಂಗ ಹೇಳಿದ ಆಟೆಯ. ಒಟ್ನಲ್ಲಿ ನಿನ್ನಿಂದ ಸ್ಯಾನೆ ಒಳ್ಳೇದಾಗದ್ ಕಣಮೆ. ಆ ಖುಷಿಗೆ ನಿಂಗೆ ಏನಾದ್ರೂ ಕೊಡ್ಬೇಕು ಅನಿಸ್ತದೆ.